ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಪ್ರಾಬ್ಲಮ್ ನಂಬರ್ 2 ಅನ್ನು ನೋಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೇಲೆ ಪ್ರಾಬ್ಲಮನ್ನು ನೋಡೋಣ. ಈಗ ಫಾರ್ಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2025 ಆ್ಯಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪ್ನಿ ಆ್ಯಕ್ಟ್ 2013. ಫಸ್ಟ್ ಆಫ್ ಆಲ್ ಐಟಮ್ ಏನು ಕೊಟ್ಟಿದೆ ಅಂದರೆ ರೆವೆನ್ಯೂ ಫಾರ್ಮ್ ಆಪರೇಷನ್ 5 lakh, ಪರ್ಚೇಸ್ ಆಫ್ ಗೂಡ್ಸ್ 3 lakh, ಸ್ಯಾಲ್ರಿ ಟು ಎಂಪ್ಲಾಯಿ 40,000, ಲೀವ್ ಎನ್ಕ್ಯಾಶ್ಮೆಂಟ್ 10,000, ರೆಂಟ್ ಆ್ಯಂಡ್ ಟ್ಯಾಕ್ಸ್ 30,000, ರಿಪೇರ್ಸ್ ಟು ಮಷಿನರಿ 20,000, ಟ್ಯಾಕ್ಸ್ 30%. ಇವತ್ತಿನ ಈ ಪ್ರಾಬ್ಲಮನ್ನು ಹೆಂಗೆ ಬಿಡಿಸ್ಬೇಕಂದ್ರೆ ಇಲ್ಲಿ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಫಾರ್ಮೆಟನ್ನು ಬಿಡಿಸಿದ್ದೇನೆ. ಪ್ರಾಬ್ಲಮ್ ನಂಬರ್ 1 ಅದನ್ನು ನೋಡಿ. ಫಸ್ಟ್ ಆಫ್ ಆಲ್ ಇನ್ಕಮ್ ಒಳಗೆ ಎಕ್ಸ್ಪೆನ್ಸನ್ನು ಲೆಸ್ ಮಾಡಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರ್ತದೆ. ಅದ ನಂತರ ಟ್ಯಾಕ್ಸನ್ನು ಲೆಸ್ ಮಾಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರ್ತದೆ. ಈಗ ಈ ಪ್ರಾಬ್ಲಮನ್ನು ಬಿಡಿಸೋಣ. ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ, ರೆವೆನ್ಯೂ ಫಾರ್ಮ್ ಆಪ್ರೇಷನ್. ಫಸ್ಟ್ ಆಫ್ ಆಲ್ ಇನ್ಕಮನ್ನು ಬರ್ಕೋಬೇಕು ಮೇಲ್ಗಡೆ. ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ ಅಂದರೆ ರೆವೆನ್ಯೂ ಫಾರ್ಮ್ ಆಪ್ರೇಷನ್. ರೆವೆನ್ಯೂ ಫಾರ್ಮ್ ಫಸ್ಟ್ ಹೆಡ್ ಇನ್ಕಮ್ಸ್. ಇನ್ಕಮ್ ಯಾವುದವೆ? ರೆವೆನ್ಯೂ ಫಾರ್ಮ್ ಆಪ್ರೇಷನ್. ರೆವೆನ್ಯೂ ಫಾರ್ಮ್ ಆಪ್ರೇಷನ್. ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 5 lakh. ಅದು ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? ಅದನ್ನ 5 lakh ಬರ್ಕೋಬೇಕು. ಮತ್ತು ಯಾವುದೇ ರೀತಿಯಾದ ಇನ್ಕಮನ್ನು ಕೊಟ್ಟಿದ್ದಾರೆ. ಮತ್ತು ಯಾವುದೇ ರೀತಿಯಾದ ಇನ್ಕಮ್ ಕೊಟ್ಟಿರ ಅಂದರೆ ತೊಗೋಬೇಕು, ಇಲ್ಲಾಂದರೆ ಇಲ್ಲ. ಮತ್ತು ಯಾವುದೇ ರೀತಿಯಾದಂಥ ಇನ್ಕಮ್ ಕೊಟ್ಟಿಲ್ಲ. ಅದೇ ರೀತಿ ಇಲ್ಲಿ ಕ್ರೆಡಿಟ್ ಸೇಲ್, ಕ್ಯಾಶ್ ಸೇಲ್ ಅಂತ ಕೊಟ್ಟಿದೆ ಅಂದರೆ ಇನ್ಕಮ್ ಒಳಗೆ ತೊಗೋಬೇಕು. ಸೇಲ್ಸ್ ರಿಟರ್ನ್ ಕೊಟ್ಟಿರ ಅಂದರೆ ಅದನ್ನ ಲೆಸ್ ಮಾಡಿ ಇಲ್ಲಿ ಅಮೌಂಟ್ ಇಡಬೇಕು. ಅದ ನಂತರ ಇದು ಔಟರ್ ಕಾಲಮ್ದಲ್ಲಿ 5 lakh ಅಮೌಂಟನ್ನು ಹೊರಗಡೆ ಇಡಬೇಕು. ಈಗ ಸೆಕೆಂಡ್ ಹೆಡ್ ಏನು ಕೊಟ್ಟಿದ್ದಾರೆ ಅಮೌಂಟ? ಪರ್ಚೇಸ್ ಆಫ್ ಗೂಡ್ಸ್. ಇಲ್ಲಿ ಸೆಕೆಂಡ್ ಒನ್ ಎಕ್ಸ್ಪೆನ್ಸಸ್ ಎಟ್ ಅಮೌಂಟ್ ಕೊಟ್ಟಿದ್ದಾರೆ. ಎಕ್ಸ್ಪೆನ್ಸ್ ಯಾವ ಐಟಮ್ ಕೊಟ್ಟಿದ್ದಾರೆ? ಪರ್ಚೇಸ್ ಆಫ್ ಗೂಡ್ಸ್. ಪರ್ಚೇಸ್ ಆಫ್ ಗೂಡ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಪರ್ಚೇಸ್ ಆಫ್ ಗೂಡ್ಸ್ 3 lakh. ಪರ್ಚೇಸ್ ಆಫ್ ಗೂಡ್ಸ್. ಸ್ಯಾಲ್ರಿ ಟು ಎಂಪ್ಲಾಯಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 40,000. ಅದೇ ರೀತಿಯಾಗಿ ಸ್ಯಾಲ್ರಿ ಟು ಎಂಪ್ಲಾಯಿ ಆಯಿತಾ. ಈಗ ಲೀವ್ ಎನ್ಕ್ಯಾಶ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಮೌಂಟ? ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 10,000. ಅದೇ ರೀತಿಯಾಗಿ ರೆಂಟ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ? ರೆಂಟ್ ಆ್ಯಂಡ್ ಟ್ಯಾಕ್ಸ್ 30,000. ಅದೇ ರೀತಿಯಾಗಿ ರಿಪೇರ್ಸ್ ಟು ಮಷಿನರಿ ಯಾವುದೇ ರೀತಿಯಾದ ಎಕ್ಸ್ಪೆನ್ಸಸ್, ಕಂಪನಿಗೆ ಎಕ್ಸ್ಪೆನ್ಸಸ್ ಆದರೆ ಎಕ್ಸ್ಪೆನ್ಸಸ್ ಅಲ್ಲಿ ತೊಗೋಬೇಕು. ಇನ್ಕಮ್ ಯಾವುದೇ ರೀತಿಯಾದ ಇನ್ಕಮ್ ಬಂದಿದ್ದರೆ ಇನ್ಕಮ್ ಸೈಡ್ ತೊಗೋಬೇಕು. ಯಾವುದೇ ರೀತಿಯಾದ ಎಕ್ಸ್ಪೆನ್ಸ್ ಅಥವಾ ಖರ್ಚುಗಳನ್ನು ಎಲ್ಲಿ ತೊಗೋಬೇಕು? ಎಕ್ಸ್ಪೆನ್ಸ್ ಒಳಗೆ ತೊಗೋಬೇಕು. ರಿಪೇರ್ ಟು ಮಷಿನರಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 20,000. ಅದೇ ರೀತಿಯಾಗಿ ಎಲ್ಲ ಎಕ್ಸ್ಪೆನ್ಸ್ ಮುಗಿದು ಟ್ಯಾಕ್ಸ್ ಒಂದು ಕೊಟ್ಟಿದ್ದಾರೆ. ಟ್ಯಾಕ್ಸನ್ನು ಲಾಸ್ಟ್ ಲೆಸ್ ಮಾಡಬೇಕು. ಇದು ಅಮೌಂಟ್ ಎಷ್ಟು? 3 lakh ಪ್ಲಸ್ 40,000. 3 lakh 40,000 ಪ್ಲಸ್ 10,000 2 lakh 50,000. 3 lakh 50,000. 3 lakh 50,000 ಪ್ಲಸ್ 30,000 3 lakh 80,000. 3 lakh 80,000 ಪ್ಲಸ್ 20,000 4 lakh. ಟೋಟಲ್ ಅಷ್ಟೇ 4 lakh. 5 lakh ಇನ್ಕಮ್ ಒಳಗೆ 4 lakh ಅಮೌಂಟನ್ನು ಲೆಸ್ ಮಾಡಿದರೆ ಇದೆ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟಿದೆ? ಟೋಟಲ್ ಎಕ್ಸ್ಪೆನ್ಸಸ್ 4 lakh. ಅದೇ ರೀತಿಯಾಗಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಮೌಂಟ್ ಎಷ್ಟಿದೆ? 5 lakh ಒಳಗೆ 4 lakh ತೆಗೆದ್ರೆ ಫಸ್ಟ್ ಹೆಡ್ ಒಳಗೆ ಸೆಕೆಂಡ್ ಹೆಡ್ಡನ್ನು ಲೆಸ್ ಮಾಡಿದರೆ 1 lakh ಅಮೌಂಟ್ ಬರ್ತದೆ. ಅದೇ ರೀತಿಯಾಗಿ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ? ಟ್ಯಾಕ್ಸ್
ಟ್ಯಾಕ್ಸ್ ಎಟ್ಕೊಂಡು 30%. 30% ಆಫ್ 1 lakh. 1 ಲಕ್ಷ ಇಂಟು 30/100 ಮಾಡಿದ್ರೆ ಎಷ್ಟು ಬರ್ತದೆ? 30,000. 1 lakh ಒಳಗೆ 30,000 ಲೆಸ್ ಮಾಡಿದರೆ 70,000. ಈ ಅಮೌಂಟ್ ಯಾವುದು? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಮೌಂಟ್. ಇದೇ ರೀತಿಯ ಪ್ರಾಬ್ಲಮನ್ನು 6 ಮಾರ್ಕ್ಸ್ಗೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಫಾರ್ ದ ಆ್ಯನ್ಯುವಲ್ ಎಕ್ಸಾಮ್ಗೆ ಮತ್ತು ಪ್ರಿಪ್ರೇಟರಿ ಎಕ್ಸಾಮ್ಗೆ 6 ಮಾರ್ಕ್ಸ್ ಪ್ರಾಬ್ಲಮನ್ನು ಖಂಡಿತವಾಗಿ ಅಕೌಂಟೆನ್ಸಿಯಲ್ಲಿ ಕೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.